ಪೆನ್ಷನ್ ದರದಲ್ಲಿ 8 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನ ಲಿಂಗಾಪುರಿ ಕೆರೆ ಹಾಗೂ ಕುಕ್ಕರಹಳ್ಳಿ ಅರಣ್ಯ ಇಲಾಖೆ ಸಸ್ಯ ಕ್ಷೇತ್ರದಲ್ಲಿಯೂ ಸಹ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನ ಚಿರತೆ ಕಾರ್ಯಪಡೆಯಲ್ಲಿ ಸಹ ಇವರು ಸೇವೆಯನ್ನು ಸಲ್ಲಿಸಿರುವಂತಹ ಹೆಗ್ಗಳಿಕೆ ಸಂಜೆಯವರಲ್ಲಿದೆ. ಪರಿಸರ ಹಾಗೂ ವನ್ಯಜೀವಿಗಳ ಕುರಿತಾದಂತಹ ಅನೇಕ ಜಾಗೃತಿಕ ಕಾರ್ಯಗಳನ್ನು ಇವರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಮಾಡಿಕೊಳ್ತಾ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನ ಅರಿವನ್ನ ಮೂಡಿಸಲು ಸಹ ಇವರ ಒಂದು ಪಾತ್ರ ತುಂಬನೇ ಹಿರಿದಾಗಿದೆ. ಪರಿಸರ ಪರಿವಾರ ಎನ್ನುವಂತಹ ಒಂದು ಪರಿಸರ ಸಂಬಂಧಿ ಜಾಲತಾಣದ ಗುಂಪನ್ನು ರಚಿಸಿ ಅನೇಕ ಜಾಗೃತಿಕ ಕೈಕರ್ಯಗಳನ್ನು ಇವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪರಿಸರಕ್ಕೆ ಸಂಬಂಧಿಸಿದಂತಹ ಅನೇಕ ಪುಸ್ತಕಗಳನ್ನ ಲೇಖನಗಳನ್ನು ಸಂಗ್ರಹಿಸಿ ತಮ್ಮ ಗ್ರಂಥಾಲಯದಲ್ಲಿ ಕಾಪಿಟ್ಟುಕೊಳ್ಳುವುದಲ್ಲದೆ ಅಳಿವಿನಂಚಿನಲ್ಲಿರುವಂತಹ ಗಿಡಮರ ಪ್ರಭೇದಗಳ ಬೀಜ ಸಂಗ್ರಹವನ್ನು ಮಾಡಿ ಅವುಗಳ ಗಿಡಗಳನ್ನು ಬೆಳೆಸುವಂತಹ ಪ್ರಯತ್ನವನ್ನು ಕೂಡ ಇವರು ನಡೆಸಿಕೊಳ್ತಾ ಬರ್ತಾರೆ. ಗರಿ ಗರಿ ಸನಿಪ ರಾಮ ಪಾನಿ ಸಗರಿ ಸನಿಪ ಸಾ. ಬನ್ನಿ ಮೋಡಗಳೇ ಬನ್ನಿ ತಾರೆಗಳೇ ಬನ್ನಿ ನಮ್ಮ ಬಳಿಗೆ, ಕವಿಗಳ ಕಾವ್ಯದ ತರತಮ ಮುಚ್ಚಿ ತೆರಳಿ ಮುಗಿಲಿನಡೆಗೆ, ತೆರಳಿ ಮುಗಿಲಿನಡೆಗೆ. ಹೊಳೆಯುವ ಹೊನ್ನಿನ ಸೂರ್ಯನು ಇರಲಿ, ಹುಣ್ಣಿಮೆ ಇರುಳಿನ ಚಂದ್ರನು ಬರಲಿ. ಹೊಳೆಯುವ ಹೊನ್ನಿನ ಸೂರ್ಯನು ಇರಲಿ, ಹುಣ್ಣಿಮೆ ಇರುಳಿನ ಚಂದ್ರನು ಬರಲಿ. ಭಾವಗಳೆರಗಲಿ ಹಕ್ಕಿಗಳುಲಿಯಲಿ, ಸಾವಿರ ನೋವು ಮುಗಿಲನು ಸೇರಲಿ, ಸಾವಿರ ನೋವು ಮುಗಿಲನು ಸೇರಲಿ. ಗಿರಿಕಂದರಗಳ ತೆಕ್ಕೆಯ ಬಳಸಿ ಬತ್ತಿದ ಬಯಲಿಗೆ ತಂಪನು ಉಳಿಸಿ, ಗಿರಿಕಂದರಗಳ ತೆಕ್ಕೆಯ ಬಳಸಿ ಬತ್ತಿದ ಬಯಲಿಗೆ ತಂಪನು ಉಳಿಸಿ. ಬಳಕುತ ಕುಲಕುತ ತೆವರಲಿ ನದಿಗಳು, ಸಾಗರ ಬಿರಿದು ಏಳರಿ ತೆರೆಗಳು, ಸಾಗರ ಬಿರಿದು ಏಳರಿ ತೆರೆಗಳು. ಸಾವಿರ ಬದುಕು ಸಾವಿನ ತೀರಕ್ಕೆ, ಹೃದಯದ ಬಾಗಿಲು ಮುಚ್ಚಿದೆ ದೀಪಿಗೆ. ಸಾವಿರ ಬದುಕು ಸಾವಿನ ತೀರಕ್ಕೆ, ಹೃದಯದ ಬಾಗಿಲು ಮುಚ್ಚಿದೆ ದೀಪಿಗೆ. ಬಡಿದೆ ಬಿಸಿರಿ ಮಲಗಿದ ಮನವ, ಹಚ್ಚಿರಿ ದೀಪವ ಚೆಲ್ಲಿರಿ ಬೆಳಕ. ಎಲ್ಲರಿಗೂ ಸರ್ವರಿಗೂ ನಮಸ್ಕಾರ. ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಯಾವಾಗಲೂ ಕವನ ವಾಚನ ಮಾಡ್ತಾನೇ ಇರ್ತೀನಿ. ಅದಕ್ಕೆ ಯಾಕೆ ನಾನು ರಚನೆ ಮಾಡಿರ್ತಕ್ಕಂಥ ಒಂದು ಪರಿಸರ ಗೀತೆಯನ್ನ ಹಾಡಬಾರ್ದು ಅಂತ ಒಂದು ಧೈರ್ಯ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಹೇಗಿರತ್ತೋ ಕೇಳಿ. ಪ್ರಕೃತಿಗೆ ಸುಂದರ ಜಗದ ದೇವ ಮಂದಿರ, ಪ್ರಕೃತಿಯೇ ಸುಂದರ ಜಗದ ದೇವ ಮಂದಿರ. ತುಂಬಿದೆ ನದಿ ಕಾನನ ಗಿಡ ಮರ, ತುಂಬಿದೆ ನದಿ ಕಾನನ ಗಿಡ ಮರ. ಪಕ್ಷಿ ಸಂಕುಲದ ಜೀವಜಾಲ, ಪಕ್ಷಿ ಸಂಕುಲದ ಜೀವಜಾಲ. ಪ್ರಾಣಿ ಜಗತ್ತಿನ ಪರಿಸರ, ಸಂಪನ್ಮೂಲಗಳ ಆದರ. ಪ್ರಕೃತಿಯೇ ಸುಂದರ ಜಗದ ದೇವ ಮಂದಿರ, ಜಗದ ದೇವ ಮಂದಿರ. ಪ್ರಕೃತಿಯೇ ಸುಂದರ
ಸುಂದರ ಸುಂದರ ಕಡಿಯದಿರಿ ಕಾಡು ಮೇಡುಗಳನ್ನು ಸ್ವಚ್ಛಂದದಿ ಹರಿವ ನದಿ ತೊರೆಗಳನ್ನು ಮಲಿನ ಮಾಡದಿರಿ ಮಲಿನ ಮಾಡದಿರಿ ಸ್ವಚ್ಛಂದದಿ ಹರಿವ ನದಿ ತೊರೆಗಳನ್ನು ಪರಿಸರವನ್ನು ಮಲಿನ ಮಾಡದಿರಿ ಕೊಲ್ಲದಿರಿ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲದಿರಿ ಪ್ರಾಣಿ ಪಕ್ಷಿಗಳನ್ನು ಪ್ರಕೃತಿಗೆ ಸುಂದರ ಸುಂದರ ಜಗದ ದೇವ ಮಂದಿರ ಮೂಢನಂಬಿಕೆಗಳಿಗೆ ಶರಣು ಆಗದಿರಿ ಮೂಢನಂಬಿಕೆಗಳಿಗೆ ಶರಣು ಆಗದಿರಿ ಮಾನವೀಯತೆಯನ್ನು ಬೆಳೆಸಿಕೊಳ್ಳಿರಿ ಮಾನವೀಯತೆ ಮೌಲ್ಯವನ್ನು ಬೆಳೆಸಿಕೊಳ್ಳಿರಿ ಪ್ರಕೃತಿಯ ಸಿರಿಯ ಸಂರಕ್ಷಿಸಿರಿ ಪ್ರಕೃತಿಯ ಸಿರಿಯ ಸಂರಕ್ಷಿಸುತ್ತ ಬಾಳಿರಿ ಜೀವನದಲ್ಲಿ ಆದರ್ಶದ ಬೆಳಕು ಕಾಣಿರಿ ಜೀವನದಲ್ಲಿ ಆದರ್ಶದ ಬೆಳಕು ಕಾಣಿರಿ ಪ್ರಕೃತಿಗೆ ಸುಂದರ ಜಗದ ದೇವ ಮಂದಿರ ಜಗದ ದೇವ ಮಂದಿರ ಪ್ರಕೃತಿಯೇ ಸುಂದರ ಸುಂದರ ಸುಂದರ. ಅನಂತ ಧನ್ಯವಾದಗಳು. ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಗಂಗೆ ಯಮುನೆ ಗೋಮತಿ ತುಂಗಭದ್ರ ಭೀಮರತಿ ಸಿಂಧು ಕಪಿಲೆ ಕುಮದ್ವತಿ ಬ್ರಹ್ಮಪುತ್ರ ಸರಸ್ವತಿ ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಕೃಷ್ಣ ಕಾವೇರಿ ಕಪತಿ ನರ್ಮದಾ ಶರಾವತಿ ಅಲಕ ನೇತ್ರಾವತಿ ಗೋದಾವರಿ ಹೇಮಾವತಿ ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಕಾಡು ಕಡೆದು ಮಳೆಯ ತಡೆದು ನಮ್ಮ ಕೆಲವ ಬತ್ತಿಸದಿರಿ ಕಾಡು ಕಡೆದು ಮಳೆಯ ತಡೆದು ನಮ್ಮ ಜಲವ ಬತ್ತಿಸದಿರಿ ಕಾರ್ಖಾನೆ ಕೆಶ್ಮರಗಳ ನಮ್ಮ ಜಲಕ್ಕೆ ಬೆರೆಸದಿರಿ ವಿಜ್ಞಾನದ ಮುನ್ನಡೆಯಲಿ ಸುಜ್ಞಾನವ ಮರೆಯದಿರಿ ವಿಜ್ಞಾನದ ಮುನ್ನಡೆಯಲಿ ಸುಜ್ಞಾನವ ಮರೆಯದಿರಿ ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಅಜ್ಞಾನದ ಕತ್ತಲಲ್ಲಿ ಪರಿಸರವನ್ನು ಕೆಡಿಸದಿರಿ ಅಜ್ಞಾನದ ಕತ್ತಲಲ್ಲಿ ಪರಿಸರವನ್ನು ಕೆಡಿಸದಿರಿ ನಮ್ಮ ಉಳಿವೆ ನಿಮ್ಮ ಉಳಿವು ಎಂಬ ಸತ್ಯ ಅರಿಯಿರಿ ನಮ್ಮ ಉಳಿವೆ ನಿಮ್ಮ ಉಳಿವು ಎಂಬ ಸತ್ಯ ಏರಿರಿ ಎಲ್ಲರೊಳಿತಿಗಾಗಿ ನಾವು ಪರಿಸರವನ್ನು ಸಂರಕ್ಷಿಸಿರಿ ಎಲ್ಲರೊಳಿತಿಗಾಗಿ ನೀವು ಪರಿಸರ ಸಂರಕ್ಷಿಸಿರಿ ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಪುಣ್ಯ ನದಿಗಳು ನಾವು ಪುಣ್ಯ ನದಿಗಳು ಗಿಡ ಮರ ಬೆಳೆಸೋಣ ಹಸಿರನ್ನು ಉಳಿಸೋಣ ಹಸಿರನ್ನು ಉಳಿಸೋಣ ಗಿಡ ಮರ ಬೆಳೆಸೋಣ ಹಸಿರನ್ನು ಉಳಿಸೋಣ ಹಸಿರನ್ನು ಉಳಿಸೋಣ ಗಾಳಿಯು ಸಿಗಲು ನೀರು ಪಡೆಯಲು ಕಾನನ ಬೆಳೆಸೋಣ
ಗಾಳಿಯು ಸಿಗಲು ನೀರು ಪಡೆಯಲು ಕಾನನ ಬೆಳೆಸೋಣ, ಕಾನನ ಬೆಳೆಸೋಣ. ಹಕ್ಕಿ ಪಕ್ಷಿಗಳ ವಾಸ ತಾಣ, ಪುಟ್ಟ ಪ್ರಾಣಿಗಳ ವಾಸ ತಾಣ. ಹಕ್ಕಿ ಪಕ್ಷಿಗಳ ವಾಸ ತಾಣ, ಪುಟ್ಟ ಪ್ರಾಣಿಗಳ ವಾಸ ತಾಣ. ಹಣ್ಣು ಹಂಪಲೆ ಅವುಗಳ ಆಹಾರ, ಹಣ್ಣು ಹಂಪಲೆ ಅವುಗಳ ಆಹಾರ. ಹಸಿರೇ ಅವುಗಳ ಹೊದಿಕೆಯೋ, ಹಸಿರೇ ಅವುಗಳ ಹೊದಿಕೆಯೋ. ಗಿಡ ಮರ ಬೆಳೆಸೋಣ, ಹಸಿರನ್ನು ಉಳಿಸೋಣ, ಹಸಿರನ್ನು ಉಳಿಸೋಣ. ಗಿಡ ಮರಗಳಿಂದ ಮನುಜರಿಗೆ ಸಿಗುವುದೆಷ್ಟೋ ಅನುಕೂಲವು. ಗಿಡ ಮರಗಳಿಂದ ಮನುಜರಿಗೆ ಸಿಗುವುದೆಷ್ಟೋ ಅನುಕೂಲವು. ಶುದ್ಧ ಗಾಳಿ ನೆರಳು ಕೊಡುವ, ಶುದ್ಧ ಗಾಳಿ ನೆರಳು ಕೊಡುವ ದೇವರುಗಳು ನಮ್ಮ ಮರ ಗಿಡಗಳು, ದೇವರುಗಳು ನಮ್ಮ ಮರ ಗಿಡಗಳು. ಗಿಡ ಮರ ಬೆಳೆಸೋಣ, ಹಸಿರನ್ನು ಉಳಿಸೋಣ, ಹಸಿರನ್ನು ಉಳಿಸೋಣ. ಗಾಳಿಯು ಸಿಗಲು ನೀರು ಪಡೆಯಲು ಕಾನನ ಬೆಳೆಸೋಣ, ಕಾನನ ಬೆಳೆಸೋಣ, ಕಾನನ ಬೆಳೆಸೋಣ. ಎಲ್ಲರಿಗೂ ನಮಸ್ಕಾರ. ಪರಿಸರ ಗೀತೆ. ಸುತ್ತಮುತ್ತ ಕಾಣುವುದೆಲ್ಲ ನಮ್ಮ ಪರಿಸರ, ಸುತ್ತಮುತ್ತ ಕಾಣುವುದೆಲ್ಲ ನಮ್ಮ ಪರಿಸರ. ಶುದ್ಧ ಗಾಳಿ ಶುದ್ಧ ನೀರು ಕೊಡುವ ಪರಿಸರ. ಹಳ್ಳ ಕೊಳ್ಳ ನದಿ ಸಾಗರ ನಮ್ಮ ಪರಿಸರ. ಕಾಡು ಬೇಡು ಬೆಟ್ಟ ಗುಡ್ಡ ನಮ್ಮ ಪರಿಸರ. ಸುತ್ತಮುತ್ತ ಕಾಣುವುದೆಲ್ಲ ನಮ್ಮ ಪರಿಸರ. ಗಿಡ ಮರ ಕಾಡುಗಳ ಕಡಿದು ನಾಶ ಮಾಡದಿರಿ, ಕಸ ಕಡ್ಡಿ ತ್ಯಾಜ್ಯಗಳ ಅಲ್ಲಿ ಇಲ್ಲಿ ಎಸೆಯದಿರಿ. ಮಲಿನಗೊಂಡ ಪರಿಸರವು ರೋಗ ರುಜಿನ ತರುತ್ತದೆ. ಪರಿಸರ ರಕ್ಷಣೆಯು ನಮ್ಮ ಹೊಣೆಯಾಗಿದೆ. ಸುತ್ತಮುತ್ತ ಕಾಣುವುದೆಲ್ಲ ನಮ್ಮ ಪರಿಸರ. ಮನೆ ಮುಂದೆ ಗಿಡ ಬಳ್ಳಿ ನೆಟ್ಟು ಬೆಳೆಸಿರಿ, ದಯಮಾಡಿ ಪರಿಸರವ ಪ್ರೀತಿ ಮಾಡಿರಿ. ಹಚ್ಚ ಹಸಿರಿನಿಂದ ಕಂಗೊಳಿಸಲಿ ನಮ್ಮ ಪರಿಸರ. ಅದಕ್ಕಾಗಿ ನಾವೆಲ್ಲ ಶ್ರಮಿಸೋಣ ನಿತ್ಯ ನಿರಂತರ. ಸುತ್ತಮುತ್ತ ಕಾಣುವುದೆಲ್ಲ ನಮ್ಮ ಪರಿಸರ, ನಮ್ಮ ಪರಿಸರ. ಉಳಿಸೋಣ ಬೆಳೆಸೋಣ ನಮ್ಮ ಪರಿಸರ. ಈಗ ನಾನು ಹಾಡುವಂತ ಪರಿಸರ ಗೀತೆ. ಕಾಪಾಡಿಕೊಳ್ಳೋಣವ ತಾಯಿಯ, ಭೂಮಿ ತಾಯಿಯ, ಮರೆತು ಕೂತರೆ ಜೀವ ಹಾನಿ. ಇದು ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಬರೆದಿರುವಂತ ಒಂದು ಗೀತೆ. ಈ ಗೀತೆಯನ್ನು ಹಾಡ್ತಾ ಇದ್ದೀನಿ. ಸಟಲೈಟು ಬಾಯಿ ಬಡ್ಕೊಳ್ಳುತ್ತಾ ಇದೆ, ತಜ್ಞರು ವರದಿಗಳು ಕೂಗಿ ಹೇಳುತ್ತವೆ. ಕೋಳಿ ಕೂಗೋದ್ರೊಳಗೆ 16 ಜಿಲ್ಲೆಗಳ, ಕೋಳಿ ಕೂಗೋದ್ರೊಳಗೆ 16 ಜಿಲ್ಲೆಗಳ. ಅಂತರ್ಜಾಲ ಬತ್ತಿ ಬರಿದಾಗುತ್ತೈತಂತೋ. ಓ
ಕಾಪಾಡಿಕೊಳ್ಳೋಣವಾ ತಾಯಿಯ ಭೂಮಿ ತಾಯಿಯ ಮರ್ತು ಕೂತರೆ ಜೀವಹಾನಿಯು. ಸ್ಯಾಟಲೈಟುಗಾಯಿ ಬಡ್ಕೊಳ್ಳುತ್ತೈತೆ, ತಜ್ಞರ ವರದಿಗಳು ಕೂಗಿ ಹೇಳುತ್ತವೆ. ಕೋಳಿ ಕೂಗೋದ್ರೊಳಗೆ 16 ಜಿಲ್ಲೆಗಳ ಅಂತರ್ಜಾಲ ಬತ್ತಿ ಬರಿದಾಗುತ್ತೈತಂತೋ. ಕಾಪಾಡಿಕೊಳ್ಳೋಣವಾ ತಾಯಿಯ ಭೂಮಿ ತಾಯಿಯ ಮರೆತು ಕೂತರೆ ಜೀವಹಾನಿಯು. ಪಾತಾಳ ಗಂಗೆಯ ಮೇಲೆಳೆದು ತಂದೆವು, ಪೈರು ಪಚ್ಚೆ ನಾವು ಹಚ್ಚಿಗಿಟ್ಟೆವು. ಪಾತಾಳ ಗಂಗೆಯ ಮೇಲೆಳೆದು ತಂದೆವು, ಪೈರು ಪಚ್ಚೆ ನಾವು ಹಚ್ಚಿಗಿಟ್ಟೆವು. ಬೆಟ್ಟ ಗುಡ್ಡೆಗಳ ಉತ್ತಿ ಬಿತ್ತೆದೆವು, ಊರ ದಾರಿಗಳ ನುಂಗಿ ಕೂತೆವು. ಕಾಲ ಇಂದು ಎಷ್ಟು ಮೋಸವಾಗೈತು, ಕಾಲ ಇಂದು ಎಷ್ಟು ಮೋಸವಾಗೈತು, ಕೇಡುಗಾಲ ಬಂದು ಕದ ಬಡಿಯುತ್ತಾದೋ. ಕಾಪಾಡಿಕೊಳ್ಳೋಣವಾ ತಾಯಿಯ ಭೂಮಿ ತಾಯಿಯ ಮರೆತು ಕೂತರೆ ಜೀವಹಾನಿಯು. ಹಣಜಾರಿ ಒಂದಿಷ್ಟು ಕಾಳಿದ್ದರೆ ಸಾಕು, ನೆಂಟಾರು ಬಂದಾಗ ಚಿಂತೆಯೇ ಬೇಕಿಲ್ಲ. ಕಣಜಾಲಿ ಒಂದಿಷ್ಟು ಕಾಳಿದ್ದರೆ ಸಾಕು, ನೆಂಟಾರು ಬಂದಾಗ ಚಿಂತೆಯೇ ಬೇಕಿಲ್ಲ. ಪಾತಾಳ ಗಂಗಮ್ಮ ಬಲುಬಿದರೆ ಸಾಕು, ಪ್ರಾಣಾದಿ ಪ್ರಾಣಗಳು ಹಾಡು ಹಾಡಂತಾವೆ. ಊರು ನೀರು ನಾವು ತೇರಾಗಿ ಸಾಗಿದರೆ, ಊರು ನೀರು ನಾವು ತೇರಾಗಿ ಸಾಗಿದರೆ, ಕಣ್ಣೀರು ಮರೆಯಾಗಿ ಪನ್ನೀರು ಹೊರಬಂತೆ. ಕಾಪಾಡಿಕೊಳ್ಳೋಣವಾ ತಾಯಿಯ ಭೂಮಿ ತಾಯಿಯ ಮರೆತು ಕೂತರೆ ಜೀವಹಾನಿಯು. ಸ್ಯಾಟಲೈಟು ಬಾಯಿ ಮಾಡಿಕೊಳ್ಳುತ್ತೈತೆ, ತಜ್ಞರ ವರದಿಗಳು ಕೂಗಿ ಹೇಳುತ್ತವೆ. ಕೋಳಿ ಕೂಗೋದ್ರೊಳಗೆ 16 ಜಿಲ್ಲೆಗಳ ಅಂತರ್ಜಾಲ ಬತ್ತಿ ಬರಿದಾಗುತ್ತೈತಂತೋ. ಕಾಪಾಡಿಕೊಳ್ಳೋಣವಾ ತಾಯಿಯ ಭೂಮಿ ತಾಯಿಯ ಮರೆತು ಕೂತರೆ ಜೀವಹಾನಿಯು. ಸಾಹಿತ್ಯ ಕಾರ್ಯಕ್ರಮ ಅಂತ ಮೇಲೆ ಗೊತ್ತಾಯಿತು. ಅದರಲ್ಲೂ ಎಲ್ಲ ತುಂಬ ಹಿರಿಯ ವ್ಯಕ್ತಿಗಳು, ಸ್ಪೆಷಲಿ ಒಂದು ಸಂಸ್ಥೆಯ ಹೆಸರಿಗೆ ತಕ್ಕಂಗೆ ಮಹಿಳಾ ಹಿರಿಯ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದರಲ್ಲಿ ತುಂಬ ಒಂದು ಗಂಟೆಗಿಂತಲೂ ಹೆಚ್ಚಿನ ಕಾಲ ಒಂದು ಕವನಗಳು ಮತ್ತು ಹಾಡುಗಳನ್ನ ಹಾಡಿದ್ರು. ಎಷ್ಟು ಒಂದೊಂದು ಸಾಂಗ್ ಕೂಡ ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ಪ್ರೊಫೆಷನಲ್ ಸಿಂಗರ್ಗಳು ಹಾಡಿದ ಥರ ಇದ್ದು. ಸಾಮಾನ್ಯವಾಗಿ ಪರಿಸರ ಗೀತೆಗಳು ಅಂದರೆ ಅಷ್ಟೊಂದು ಜನ ಕೇಳೋಕ್ಕೆ ಇಷ್ಟಪಡೋದಿಲ್ಲ, ಬೇರೆ ಸಾಂಗ್ಗಳನ್ನ ಕೇಳ್ತಾರೆ. ಬಟ್ ಇಲ್ಲಿ ಒಂದೊಂದು ಹಾಡುಗಳು ಕೂಡ ತುಂಬ ಚೆನ್ನಾಗಿದ್ದು. ನಾನು ಒಂದು 2-3 ಸಾಂಗ್ಗಳು ರೆಕಾರ್ಡ್ ಮಾಡಿದೆ. ನನ್ನದೊಂದು ಪೇಜ್ ಐತೆ, ಪರಿಸರ ಸಂಬಂಧಿಸಿದ ಪೇಜು, 3 lakhs ಫಾಲೋವರ್ಸ್ ಇದ್ದಾರೆ. ಆಗಲೇ ಹೇಳಿದ್ರು ಮೇಡಮು, ಅದರ ಪರಿಚಯ ಮಾಡೋದಾಗ ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದು. ಫಸ್ಟ್ ಆಫ್ ಆಲ್ ಸನ್ಮಾನ ಅಂದರೆ ಈ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ನಾನು ಒಂದು ಸಣ್ಣ ವ್ಯಕ್ತಿಯಾಗಿ ಬಂದು ಒಂದು ಸನ್ಮಾನ ಮಾಡಿಸ್ಕೊಳ್ಳೋದು ಒಂಥರ ಮುಜುಗರ ಖಂಡಿತ ಅನ್ನಿಸ್ತಿತ್ತು. ಎಲ್ಲರಿಗೂ ನಮಸ್ಕಾರ. ಭಾಳ ಅಪೂರ್ವವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅನುಭವ ಆಗ್ತಾ ಇದೆ. ಕಾರ್ಯಕ್ರಮದ ಶೀರ್ಷಿಕೆನೇ ಭಾಳ ಚೆನ್ನಾಗಿದೆ, ನನ್ನ ವಿಹಾರಣಿಯಿಂದ ನಮ್ಮನ್ನೆಲ್ಲ ಒಂದು ರೀತಿ ಪರಿಸರದ ವಿಹಾರಕ್ಕೆ ಕರೆದುಕೊಂಡು ಹೋದಂತಹ ಒಂದು ಅನುಭವ ನನಗಾಗ್ತಾ ಇದೆ. ಖಂಡಿತ ಪರಿಸರ ಜಾಗೃತಿ ಹೇಗೆ ನಮ್ಮ ಎಲ್ಲ ಮನೆಗಳಿಂದ ತಲುಪಿದೆ. ಮನೆಯಲ್ಲಿರುವಂತಹ ಹಿರಿಯ ಸಹೋದರಿಯರೆಲ್ಲ ಗಾಯನದ ಮೂಲಕ, ಅವರ ಕವನಗಳ ಮೂಲಕ ಖಂಡಿತ ಅವರಿಗೆ ಮೂಡಿರುವಂತಹ ಅರಿವನ್ನು ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಈ ಪರಿಸರ ಜಾಗೃತಿ ಕುರಿತಾಗಿ
ಶ್ರೀಯುತ ಅರಣ್ಯ ಇಲಾಖೆಯ ವಲಯ ಸಂರಕ್ಷಣಾಧಿಕಾರಿಗಳು ಫೈಸಲ್ ಅವರು ಮಾತಾಡೋ ಹಾಗೆ ಸಾಕಷ್ಟು ನಮ್ಮ ನಾಗರಿಕರಲ್ಲಿ ಅರಿವು ಮೂಡ್ತಾ ಇದ್ದರೂ ಸಹ ಸರ್ಕಾರದ ಕೆಲವೊಂದು ಯೋಜನೆಗಳಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ. 2015-16ರಲ್ಲಿ ನಾವು ಕೊಡಗಿನಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಅಭಿವೃದ್ಧಿಯನ್ನು ಕುರಿತ ಹಾಗೆ ಕಸ್ತೂರಿ ರಂಗನ್ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅನ್ನೋ ಒಂದು ಪ್ರಯತ್ನ ನಡೆದಾಗ ಅಲ್ಲಿ ನಡೆದಂತಹ ಕೆಲವೊಂದು ಹೋರಾಟಗಳು ಪ್ರತಿಯೊಬ್ಬರಿಗೂ ಸಹ ಅಭಿವೃದ್ಧಿಯ ಹೆಸರಿನಲ್ಲಿ ಏನೆಲ್ಲ ಒಂದು ಅನಾಹುತಗಳಾಗ್ತಾ ಇದೆ ಅದನ್ನು ಕಡಿಮೆಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ತರಬೇಕು ಅಂತ ಹೊರಟಾಗ ಹೆಚ್ಚು ಕಡಿಮೆ ಅಲ್ಲಿರುವಂತಹ ಪರಿಸರವನ್ನು ನಂಬಿ ಬದುಕಿರುವಂಥವರೆಲ್ಲರೂ ಸಹ ಅದಕ್ಕೆ ವಿರೋಧವಾಗಿಯೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ನಗರ ಪ್ರದೇಶಗಳಲ್ಲಿ ಬರೀ ನೀರು ಮತ್ತು ಗಾಳಿಯ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ನದಿಯ ಮೂಲಗಳು, ನೀರಿನ ಮೂಲಗಳು, ಗಾಳಿಯ ಒಂದು ಗುಣಮಟ್ಟ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ. ಈಗ ಅವರಿಗೆ ಗೌರವ ಸಮರ್ಪಣೆ. ಈಗ ಸಭೆಯನ್ನು ಉದ್ದೇಶಿಸಿ ಶ್ರೀಯುತ ಡಾಕ್ಟರ್ ವಿ ರಂಗನಾಥ್ರವರು ಮಾತನಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತಾದಮೇಲೆ ಮಾತಾಡಬೇಕು ಬೇಡ ಅಂತ ಅನ್ಕೋತಾ ಇದ್ದೀನಿ. ಅಲ್ಲಿ ಕಾರ್ಯಕ್ರಮದ ಲಿಸ್ಟಲ್ಲಿ ಕೊನೆಯಲ್ಲಿ ಒಂದು ಐಟಮ್ ಇದೆ, ಲಘು ಉಪಹಾರ. ಅಂದರೆ ಲಘು ಉಪಹಾರ ಏನು ಬಂದಿಲ್ಲ. ಅದಕ್ಕೆ ಗಾಯಕರು ಗೋರತಕ್ಕಂಗೆ ಮಾತಾಡ್ತಾನೆ ಇದೆ ಹಾಗೆ ಅಂತ. ಹಾಗಾಗಿ ಒಂದಷ್ಟು ಪಾತ್ರೆ ಶಬ್ದ ಆದ ನಂತರ ಮಾತಾಡೋ ಪ್ರಯತ್ನವನ್ನು ಮಾಡ್ತೀನಿ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ಆಗಿರುವಂಥದ್ದು. ಅಲ್ಲಿ ಪರಿಸರ ಗೀತ ಗಾಯನ, ಕವನ ವಾಚನ ಮತ್ತು ಮಾಂಡೇಶ್ವರಿ ಶಿಕ್ಷಕರಿಗೆ ಪ್ರಮಾಣ ಪತ್ರ, ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಪ್ರಾರಂಭದಲ್ಲಿ ಅವರು ನನಗೆ ಹೇಳುವಂಥದ್ದು, ಅವ್ರು ಹೇಳೋಕ್ಕೆ ಬರ್ತಿರುವಂಥದ್ದು ಒಂದು ಸೌಂಡ್ ಸಿಸ್ಟಮ್ಮು ಇವತ್ತಿಂದ ಈ ಸಂಸ್ಥೆಗೆ ಸಿಕ್ಕಿದೆ. ಇದೇನು ನಾವು ಮಾತಾಡ್ತಾ ಇದ್ದೀವಿ ಅದು ಮುಂದೆ ಅವರು ಓನರ್. ಅಂದರೆ ಮುಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಮೈಕಿಗೆ ಹೇಳ್ಕೊಂಡು ಕಾಯ್ಕೊಂಡು ಕೂತ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಮ ಹತ್ರನೇ ಮೈಕ್ ಇರುತ್ತೆ. ಅದರ ಜೊತೆ ದೊಡ್ಡ ಜವಾಬ್ದಾರಿ ಅದನ್ನು ನಿರ್ವಹಣೆ ಮಾಡುವಂಥದ್ದು. ಅದನ್ನು ಅವರು ಒಪ್ಕೊಂಡಿದ್ದಾರೆ ಅನ್ಕೋತೀನಿ ನಾನು. ಚೆನ್ನಾಗಿ ಹಾಡುಗಳನ್ನು ಹಾಡುವಂಥದ್ದು, ಕವನಗಳನ್ನು ವಾಚನ ಮಾಡುವಂಥದ್ದು. ನಮ್ಮ ಯೋಲಕ್ಷ್ಮಿ ಮೇಡಮ್ ಅವರಿದ್ದಾರೆ. ಅವರು ಕಳೆದ ವಾರ ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಒಂದು ಮೆಸೇಜ್ ಹಾಕ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಾದರೂ ಕಾರ್ಯಕ್ರಮ ನಿರ್ವಹಣೆ ಮಾಡೋಕ್ಕೆ ಇಷ್ಟಪಡ್ತೀರಾ, ಹಾಡು ಹೇಳೋಕ್ಕೆ ಇಷ್ಟಪಡ್ತೀರಾ, ಎಲ್ಲ ತಿಳಿಸಿ ನಮ್ಮ ಕಾರ್ಯಕ್ರಮ ಉಪಯೋಗಿಸ್ತೀನಿ ಅಂತ. ಬಹುಶಃ ಅವರು ಗುರ್ತಾಪದಲ್ಲಿ 15 ಜನ ಹಾಡುಗಾರ ಸಿದ್ಧಪಟ್ಟಿಯಾಗೈತಿ ಈ ಒಂದು ಗ್ರೂಪಲ್ಲಿ. ಇವತ್ತು ಅಷ್ಟು ಮಟ್ಟಿಗೆ ಇದೆ ಹಾಡು ಹೇಳೋದಕ್ಕೆ ತುಂಬ ಚೆನ್ನಾಗಿ ಕೆಲವರು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಮತ್ತು ಅನೇಕರಿಗೆ ಬಹುಶಃ ಕೆಲವರಿಗಿರ್ಬೋದಿಲ್ಲ, ಬಹುಶಃ ಇದು ಮೊದಲನೆಯ ಅನುಭವ ಅವರಿಗೆ ವೇದಿಕೆಯಲ್ಲಿ ಬಂದು ತಮ್ಮದೇ ಆದಂತಹ ಕವನ ವಾಚನವನ್ನು ಮಾಡಿದ್ದು ಬಹುಶಃ ಕೆಲವರಿಗೆ ಮೊದಲನೆಯ ಅನುಭವ. ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಆಶಯವೂ ಅದೇ ಆಗಿರೋದು. ನಮ್ಮಲ್ಲಿ ಬರುವಂಥವ್ರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಒಳಗಡೆ ಅಡಗಿರುವಂತಹ ಪ್ರತಿಭೆಯನ್ನು ಹೊರಗಡೆ ತರಬೇಕು. ಅದು ಬರವಣಿಗೆ ರೂಪದಲ್ಲಿರ್ಬೋದು, ಹಾಡಿನ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿರ್ಬೋದು. ಇದೆ ಇವತ್ತು ನಮ್ಮೆಲ್ಲರಿಗೂ ನಮ್ಮದೇ ಆದಂತಹ ಪ್ರತಿಭೆಗಳು ಇದೆ. ಇಲ್ಲಿ ಕೂತಿರೋರಿಗೆ ಕೆಲವರು ಪುಸ್ತಕಗಳನ್ನ ಬರ್ತಿದ್ದೀರಿ, ಹಾಡುಗಳನ್ನ ಬರ್ತಿದ್ದೀರಿ, ಒಳ್ಳೆ ಹಾಡುಗಳನ್ನ ಹೇಳ್ತೀರಿ. ಇದು ಬಾಕಿ ಹೋಗೋದಷ್ಟು ಮಾದರಿ ಆಗಬೇಕು ಅನ್ನುವಂಥ. ಮತ್ತು ಇಷ್ಟೆಲ್ಲ ಈ ಕವಿತೆಗಳು, ಹಾಡುಗಳು ಇದೆಲ್ಲವೂ ಯಾರನ್ನು ಕುರಿತು ಹೇಳಿದ್ರು? ಸಾಮಾನ್ಯ ನಮಗೆ ಕುರಿತು ಹೇಳ್ಕೊಂಡಂಥದ್ದು. ಓ ಮನುಷ್ಯ ನೀರು ಮಾಡು, ಮನುಷ್ಯ ನೀರು ಮಾಡು, ಹಾಳು ಮಾಡಿದ್ರು ನೀನೆ,
ಈಗ ಸರಿ ಮಾಡಬೇಕಾದ್ರೂ ನೀನೆ ಅಂತ ಹೇಳಿದಂತೆ ಯಾವ ನಾವು ಪ್ರಾಣಿ ಪಕ್ಷಿಗಳಿಗೆ ಈ ಮಾತನ್ನು ಹೇಳಿಲ್ಲ. ರಕ್ಷಣ ಪರಿಸರವನ್ನು ರಕ್ಷಣೆ ಮಾಡೋದು ಹಾಗೆ ಅಂತೇಳಿ ಯಾವ ಪ್ರಾಣಿಗಳಿಗೂ ನಾವು ಹೇಳಿಲ್ಲ. ನಾವೇ ತಪ್ಪು ಮಾಡಿಕೊಂಡು ಈಗ ನಾವೇ ಅನುಭವಿಸ್ತಾ ಇದ್ದೇವೆ. ಹಿಂದೆ ಹೋದಂತಹ ಒಂದು ಘಟನೆ ಇದೆ. ಒಂದು ದೊಡ್ಡ ಮೃಗಾಲಯ, ತುಂಬ ದೊಡ್ಡ ದೊಡ್ಡ ಪ್ರಾಣಿಗಳು, ಕ್ರೂರವಾದಂತಹ ಪ್ರಾಣಿಗಳು, ಅಲ್ಲೆಲ್ಲ ನೋಡಿದ್ರೆ ಹೆದರಿಕೆ ಆಗಬೇಕು. ಆ ರೀತಿಯಾದಂತಹ ಪ್ರಾಣಿಗಳೆಲ್ಲ ಇತ್ತು. ಅದು ಎಲ್ಲ ನೋಡ್ಕೊಂಡ್ಬಂದರು. ಕೊನೆಗೆ ಒಂದು ಗೂಡು, ಆ ಗೂಡನ್ನ ಬಾಗಿಲು ಹಾಕಿದರೆ ಅದ್ರ ಮೇಲೆ ಬರ್ತಿದೆ ಪ್ರಪಂಚದ ಅತ್ಯಂತ ಕ್ರೂರವಾದಂತಹ ಪ್ರಾಣಿಯನ್ನು ನೋಡಬೇಕಾದ್ರೆ ಇದು ಒಳಗಡೆ ಇದೆ. ನಿಮಗೆ ಧೈರ್ಯ ಇದ್ದರೆ ಅದನ್ನ ತೆಗೆದು ನೋಡಬಹುದು. ನೀವು ಕೇಳಿದ್ದೀರಿ ಅಂತ ತುಂಬ ಜನ ಇಲ್ಲ ಇಷ್ಟೆಲ್ಲ ನೋಡೋದು, ಇದಕ್ಕಿಂತ ಕ್ರೂರ ಪ್ರಾಣಿ ಇದೆಯಾ ಇಲ್ಲಿ ಹಾಗೆ. ಆದರೂ ಧೈರ್ಯ ಮಾಡಿ ಯಾರು ಮಾಡಿದ್ರು ಆ ಬಾಗಿಲನ್ನ ತೆಗೆದು ನೋಡಿದ್ರು ಒಳಗಡೆ ಇದ್ದಿದ್ದು ಮನುಷ್ಯ ಕಾಣಿಸಿದ್ಯಾರು, ಯಾರು ನೋಡಿದ್ರು ಯಾರು ತೆಗೆದ್ರು. ಅಂದರೆ ಅತ್ಯಂತ ಕ್ರೂರವಾದಂಥ ಪ್ರಾಣಿ ಅಂದರೆ ಮನುಷ್ಯನೇ. ಆದರೆ ಅದನ್ನು ಮೂಸಲು ಹೋಗೋದಿಲ್ಲ. ಇಷ್ಟೆಲ್ಲ ಮಾತಾಡ್ತಾರೆ. ಯಾರೋ ಮಾಡಿ ಅಂತ ಆಯಿತು. ಅದು ಇವತ್ತು ಪ್ರಪಂಚದ ಪರಿಸ್ಥಿತಿ ಹೀಗಾಗಿದೆ. ಎರಡನೇ ಮಹಾಯುದ್ಧ ಅಲ್ಲಿ 79 ವರ್ಷಗಳು ದಾಟಿದೆ. ಆ ಸಮಯದಲ್ಲಿ ಜಪಾನಿನ ಮೇಲೆ 2 ನಗರಗಳ ಮೇಲೆ ಹಾಕಿದಂತಹ ಬಾಂಬ್ ಆಟಂಕ ಇನ್ನೂ ಅದರ ಪರಿಣಾಮವನ್ನು ಬೀಳ್ತಾನೆ ಇದೆ. ಯಾರು ಹಾಕಿದಂಥದ್ದು ಇವತ್ತು ಇರಾನ್ ಮೇಲೆ ನಡೆತಿರುವಂಥ ಯುದ್ಧ, ಅದರ ಪರಿಣಾಮ ಮುಂದೆ ಜನಾಂಗದ ಮೇಲೆ ಆಗುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಳೆದ ತಿಂಗಳು ಇದೇ ದಿವಸದಲ್ಲಿ ನಮ್ಮ ಮೈಸೂರಿನ ವಾತಾವರಣ ಹೇಗಿತ್ತು? ಇಷ್ಟೊತ್ತಲ್ಲಿ ಹೀಗೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಶೀಟ್ನ ಕೆಳಗಡೆ ಹೀಗೆ ಕೂತ್ಕೊಳ್ಳೋದು ಸಾಧ್ಯ ಆಗ್ತಾ ಇತ್ತು ನಮಗೆ. 38 ಡಿಗ್ರಿ ಟೆಂಪರೇಚರ್ನ ಅಷ್ಟು ಶಾಖದ ವಾತಾವರಣ ಮೈಸೂರಿನಲ್ಲಿ. ಒಂದು ತಿಂಗಳ ಬದಲಾವಣೆ ಆಗಿದೆ. ಯಾರು ಉತ್ತಮವಾದಂತಹ ಕವಿ ಆಗ್ತಾರೆ ಅಂತಂದರೆ ಯಾರ ಕೂಡ ಶಬ್ದ ಭಂಡಾರ ಜಾಸ್ತಿ ಇರುತ್ತೋ ಅವರು ಉತ್ತಮವಾದಂಥ ಕವಿ ಆಗ್ತಾರೆ ಅನ್ನೋದು ಮಾತು. ಶಬ್ದ ಭಂಡಾರ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಈಗಿದೆ ನಮಗೆ ಮಂಕುತಿಮ್ಮನ ಕಗ್ಗಗಳನ್ನು ನಾವು ಓದ್ತೀವಿ, ಸರ್ವಜ್ಞನ ವಚನಗಳನ್ನು ನಾವು ಓದ್ತೀವಿ. ಎಷ್ಟೋ ಸಾಲ ನಮಗೆ ಅರ್ಥ ಆಗಲ್ಲ. ಇರುವಂಥ ಪದ ಅದು ಕನ್ನಡತೆ, ಅದು ನಮಗೆ ಅರ್ಥ ಆಗಲ್ಲ. ಯಾಕಂದರೆ ಅದು ಈಗ ಬಳಕೆಯಲ್ಲಿ ಇಲ್ಲ. ಆದರೆ ಆ ಪದಗಳು ಹೋಗ್ಬಿಟ್ಟಿದೆಯಾ? ಇಲ್ಲ, ಇದೆ, ನಮಗೆ ಗೊತ್ತಿಲ್ಲ. ಸೊ ನಾವು ಉತ್ತಮವಾದಂತಹ ಕವಿ ಆಗಬೇಕು, ಒಳ್ಳೆಯ ಕವಿತೆಯನ್ನು ಬರೀಬೇಕು ಅಂತಂದರೆ ನಾವು ಮಾಡಬೇಕಾದಂಥ ಕೆಲಸ ಕನ್ನಡ ನಿಘಂಟು ಡಿಕ್ಷನರಿ ಅಂತ ಕರೀತೀವಲ್ಲ, ಅದನ್ನೇ ಇಟ್ಕೊಳ್ಳಿ. ದಿವಸಕ್ಕೆ ಒಂದು 5 ಕನ್ನಡ ಪದಗಳನ್ನು, ನಶಿಸಿ ಹೋಗ್ತಿರುವಂತಹ ಕನ್ನಡ ಪದಗಳನ್ನು ನೀವು ಅಭ್ಯಾಸ ಮಾಡಿ ಅದನ್ನು ನಿಮ್ಮ ಕವನಗಳಲ್ಲಿ ಉಪಯೋಗಿಸಿ. ಬೇಕಾದರೆ ಅದು ಯಾವ ಅದಕ್ಕೆ ಅರ್ಥ ಏನು ಅಂದರೆ ಕೆಳಗಡೆ ಕೊಡಿ. ಆದರೆ ನಮ್ಮ ಈ ಪ್ರಾಸಬದ್ಧವಾಗಿ ನಾವೇನು ಕವಿತೆಗಳನ್ನು ಬರೀತೀವಿ ಆಗ ಅಂತಹ ಪದಗಳನ್ನು ನಾವು ಉಪಯೋಗಿಸ್ಕೋಬೇಕು. ನಮ್ಮ ಶಬ್ದ ಭಂಡಾರವನ್ನು ಜಾಸ್ತಿ ಮಾಡ್ಕೋಬೇಕು. ಇವತ್ತೆಲ್ಲರೂ ಉತ್ಸಾಹದಲ್ಲಿ ಭಾಗವಹಿಸಿದ್ರಿ. ನಾನು ಗಮನಿಸಿದಾಗೆ ಇದು ಕೆಳಗಡೆ ಫ್ಲೋರ್ಲಿ ನಡೀಬೇಕಾಗಿತ್ತು. ಆದರೆ ಹೆಂಗೋ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬಂದು ಆದರೂ ಕವಿತೆಯನ್ನು ಓದುವಂಥ ಉತ್ಸಾಹದಿಂದ ಅಷ್ಟೇ ಹತ್ಕೊಂಡಿದ್ದೀವಿ. ಮತ್ತೆ ಇಲ್ಲಿ 3 ಮೆಟ್ಟಲಕ್ಕೆ ಹತ್ತೋದಕ್ಕೆ ಕಷ್ಟಪಟ್ಟು ನಾನು ನೋಡಿದೆ ಆಗುತ್ತೆ. ಅದೆಲ್ಲದರ ಹಿಂದೆ ನೀವು ಅಂತ ಹೇಳಲಿಲ್ಲ, ಉಳಿಸ್ಕೊಳ್ಳೋಣಂತೆ ಈ ಸಂಸ್ಥೆ ಜೊತೆಗೆ ನಾವೆಲ್ಲ ಬೆಳೆದು ಅವರು ಶ್ರಮ ಪಡ್ತಾರೆ, ಗಾಯಕರು ಶ್ರಮ ಪಡ್ತಾರೆ. ಅದಕ್ಕೆ ನಾವೆಲ್ಲ ಪೂರಕವಾಗಿ ಒಂದಷ್ಟು ಕೆಲಸವನ್ನು ಅವರಿಗೆ ಮಾಡಿಕೊಡೋಣ ನಾನು ಮಾತನ್ನು ಹೇಳ್ತಾ ಇಷ್ಟು ಹೊತ್ತು ನನ್ನ ಮಾತನಾಡಲಿಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ರಂಗನಾಥ್ ಅವರಿಗೆ ಧನ್ಯವಾದಗಳು. ಮತ್ತು ಈಗ ಅವರಿಗೆ ಗೌರವ ಸಮರ್ಪಣೆ. ಮೂರು ಬಹುಮಾನಗಳಿದೆ. 3 ಅದೃಷ್ಟವಂತ ಸಖಿಯರು ಯಾರಂತ ನೋಡೋಣ. ವಿಮಲಾ ಪ್ರಕಾಶ್, ಒಂದು ನಿಮಗೆ ಚಪ್ಪಾಳೆ. ಆಮೇಲೆ
ಶ್ವೇತಾ ಅವ್ರು ಬೇಗ 1:30ಗೆ ಬಂದಿದ್ರು ಅಂತ ಹೋಗೋದು. ಅದೇ ಜೊತೆಗೆ ಬಂದಿದ್ದೇವೆ. ವಂದನಾರ್ಪಣೆ. ಇಂದಿನ ಪರಿಸರ ದಿನಾಚರಣೆಯ ಅಂಗವಾಗಿ ಸಖಿ ಫೌಂಡೇಶನ್, ಶೌರ್ಯ ಚಾರಿಟಬಲ್ ಟ್ರಸ್ಟ್, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಾಹಿತ್ಯಕೂಟ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾರ್ಥನೆ ನಡೆಸಿಕೊಟ್ಟಂತಹ ವಿದ್ಯಾರ್ಥಿನಿಯರಿಗೆ ನಾನು 3 ಸಂಸ್ಥೆಗಳಿಂದ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಸುಬ್ರಹ್ಮಣ್ಯಂ ಹಾಗೂ ಡಾಕ್ಟರ್ ವಿ ರಂಗನಾಥ್ ರವರಿಗೂ ಸಹಿತ 3 ಸಂಘಗಳಿಂದ 3 ಸಂಸ್ಥೆಗಳಿಂದ ಹಾಗೂ ವೈಯಕ್ತಿಕವಾಗಿ ನಾನು ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಸಖಿ ಸ್ವಾವಲಂಬಿ ಯೋಜನೆಯಡಿಯಲ್ಲಿ ಮಾಂಟೆಸರಿ ಶಿಕ್ಷಕರ ತರಬೇತಿ ಪಡೆದು ಪ್ರಮಾಣ ಪತ್ರಕ್ಕೆ ಭಾಜನರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ 3 ಸಂಸ್ಥೆಗಳಿಂದ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಹಾಗೂ ಶುಭ ಹಾರೈಕೆಗಳನ್ನು ತಿಳಿಸುತ್ತೇನೆ. ವನ ವಿಭಾಗ ಪರಿಸರ ಗೀತೆಗಳು ಹಾಗೂ ಕವನವನ್ನು ಮಾಡಿಸಿದ ಸಾಹಿತ್ಯ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಸಹಿತ 3 ಸಂಸ್ಥೆಗಳ ಹಾಗೂ ವೈಯಕ್ತಿಕವಾಗಿ ಪ್ರೋತ್ಸಾಹದಾಯಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈಗ ಇವತ್ತಿನ 3 ಜನ ಅದೃಷ್ಟಶಾಲಿಗಳಿಗೂ ಸಹಿತ ವಂದನೆಗಳು ಜೊತೆಗೆ ಅಭಿನಂದನೆಗಳು. ಕಾರ್ಯಕ್ರಮ ಆಯೋಜಿಸಿದ ಶ್ರೀಮತಿ ಗಾಯತ್ರಿ ಸುಂದರೇಶ್ ಅವರಿಗೂ ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ವಿಜಯಲಕ್ಷ್ಮಿ ಅವರಿಗೂ ಸಹಿತ 3 ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆ ಹಾಗೂ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಕಾಲೇಜು ಹಾಗೂ ಮಾಧ್ಯಮ ಮಿತ್ರರು ವೈಯಕ್ತಿಕವಾಗಿ ವಂದನೆ